ಓಕೆ ಸರ್. ಇಂದು GHN ಫೌಂಡೇಶನ್ ಅಧ್ಯಕ್ಷ ವಿನಯ್ ಶ್ಯಾಮ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಮನೆಗೆ ಅಂಗಳದಲ್ಲಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ವಿವಿಧ ರಾಜಕಾರಣಿಗಳು, ಉದ್ಯಮಿಗಳು, ಅಪಾರ ಅಭಿಮಾನಿ ಬಳಗ ಸೇರಿದಂತೆ ವಿವಿಧ ಗಣ್ಯರು ವಿನಯ್ ಶ್ಯಾಮ್ ಅವರ ಮನೆಗೆ ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಿದ್ದುದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ವಿನಯ್ ಶ್ಯಾಮ್, ಪ್ರತಿ ವರ್ಷ ಜನವರಿ 1 ಹಾಗೂ 3ನೇ ತಾರೀಕು ನಮ್ಮ ಮನೆ ಅಂಗಳದಲ್ಲಿ ಬರುವ ಜನಸಾಗರ ನಮ್ಮ ಮನಸ್ಸಿಗೆ ಖುಷಿ ತಂದುಕೊಡುತ್ತೆ. ಒಂದು ಊರು ಹಬ್ಬದ ವಾತಾವರಣ ನಿರ್ಮಾಣವಾಗಿರುತ್ತೆ. 1ರಂದು ತಂದೆಯ ಹುಟ್ಟುಹಬ್ಬ, 3ನೇ ತಾರೀಕು ನನ್ನ ಹುಟ್ಟುಹಬ್ಬ. ಈ 2 ದಿನಗಳಲ್ಲಿ ಕ್ಷೇತ್ರಾದ್ಯಂತ ಸಹಸ್ರಾರು ಅಭಿಮಾನಿಗಳು ಪಕ್ಷಾತೀತವಾಗಿ ಬಂದು ಪ್ರೀತಿ ತೋರಿಸಿ ಅಭಿಮಾನವನ್ನು ಮೆರೆಯುತ್ತಾರೆ. ನನ್ನ ಹುಟ್ಟುಹಬ್ಬದ ಅಂಗವಾಗಿ ನನಗೆ ಶುಭ ಕೋರಿದ ಎಲ್ಲರಿಗೂ ನಾನು ಆಭಾರಿಯಾಗಿರುತ್ತೇನೆ. ಜನರ ಪ್ರೀತಿ, ಗೌರವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅವರ ಪ್ರೀತಿ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಜನರ ಅನುಕೂಲಕ್ಕಾಗಿ ಏನೆಲ್ಲ ಮಾಡಬಹುದು ಮಾಡುತ್ತಾ ಬಂದಿದ್ದು, ಅವರ ಸಮಸ್ಯೆಗಳನ್ನು ಪರಿಹರಿಸಲು ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದು, ಎಲ್ಲ ರೀತಿಯ ಸಹಕಾರ ನೀಡಿ ಸ್ಪಂದಿಸಿದ್ದೇನೆ. ಇಲ್ಲ, ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೆ. ಒಂದು ದಿವಸ ಹಿಂದೆ 1ನೇ ತಾರೀಕು ತಂದೆಯವರ ಹುಟ್ಟುಹಬ್ಬ ಆಚರಣೆ ಆಯಿತು. ಇದು ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದ್ದು ಒಂದು ಪದ್ಧತಿ ಊರಲ್ಲಿ. ಏನು ಅಂದರೆ, ತಂದೆಯವರ ಹುಟ್ಟುಹಬ್ಬದ ಜೊತೆ ಒಂದು ಹೊಸ ವರ್ಷದ ಗೆಟ್ ಟುಗೆದರ್ ಅಂತ ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ನಮಗಿಂತ ಮುಂಚೆ ಹಿರಿಯರು ಅದನ್ನ ಆಚರಿಸ್ಕೊಂಡ್ ಬರ್ತಾ ಇದ್ರು, ನಾವು ಕಂಟಿನ್ಯೂ ಮಾಡ್ಕೊಂಡಿದೀವಿ 2008ರಿಂದ. ಇದೇನು ಅಂದ್ರೆ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ನಮ್ಮೂರು ನನ್ನವರು ಅಂತ ಏನ್ ಹೇಳ್ತಾ ಇರ್ತೀನಿ, ಎಲ್ಲಾರು ಸೇರಿ ಎಲ್ಲಾ ಮರ್ತು ಅವತ್ತು ಎಲ್ಲಾರು ಒಂದಾಗಿ ಒಗ್ಗೂಡಿ ಜೊತೆಲಿ ಊಟ ಮಾಡಿ ಎಲ್ಲಾರ್ಗು ಒಳ್ಳೇದು ಆಶಯಿಸ್ತಾ, ರೈತ ಬಾಂಧವರಿಗೆ, ನಮ್ಮ ಬಡ ಜನರಿಗೆ, ನಮ್ಮ ಎಲ್ಲಾ ಕುಟುಂಬಸ್ಥರಿಗೂ, ಸ್ನೇಹಿತರಿಗೂ, ಹಿತೈಷಿಗಳಿಗೂ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗ್ಲಿ ಅಂತ ಆಶಯಿಸ್ತಾ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಪ್ರೀತಿ ವಿಶ್ವಾಸ ಇವತ್ತು ತಂದೆಯವ್ರ ಮೇಲೆ, ನಮ್ಮ ಮೇಲೆ, ರಾಜಕೀಯ ಇರ್ಲಿ ಇಲ್ಲದೆ ಹೋಗ್ಲಿ, ಸದಾ ಕಾಲ ಈ ಪ್ರೀತಿ ವಿಶ್ವಾಸ ಇರಬೇಕು ಅನ್ನೋ ಒಂದೇ ಬಯಸ್ತೀವಿ. ಬಿಟ್ರೆ ನಮ್ಗೆ ಯಾವುದೇ ರೀತಿ ರಾಜಕೀಯವಾಗಿ ಬೆಳವಣಿಗೆ ಆಗಬೇಕು, ರಾಜಕೀಯವಾಗಿ ಅಧಿಕಾರ ಸಿಗ್ಬೇಕು ಅನ್ನೋದು ನಾವು ಯಾವತ್ತೂ ಬಯಸೋದೂ ಇಲ್ಲ. ಈ ಪ್ರೀತಿ ವಿಶ್ವಾಸಕ್ಕಿಂತ ಹೆಚ್ಚು ಇನ್ನೇನು ಬೇಕಾಗಿಲ್ಲ. ಈ ಋಣ ನಾವು ತೀರ್ಸಕ್ಕಾಗಲ್ಲ. ಇದೇ ರೀತಿ ಇರಲಿ, ನಾವು ಸಾಯೋ ತನಕನೂ, ಈ ಊರು ಇರೋ ತನಕನೂ ಇದೇ ರೀತಿ ಇರಲಿ ಅಂತ ಕೇಳ್ಕೊಂಡು, ದಿನದಿಂದ ದಿನಕ್ಕೆ ಜನರ ನನ್ನ ಮೇಲೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಿದೆ. ನನ್ನ ಸಮಾಜ ಸೇವೆಯಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ. ನಿಮ್ಮ ಸೇವೆಗೆ ಸದಾ ಸಿದ್ಧ ಎಂದರು. ಅದು ಅವರ ಪ್ರೀತಿ. ಅದು ಜನ ಇವತ್ತು ಏನು ಅಧಿಕಾರ ಇರಲಿ ಇಲ್ಲದೆ ಇರಲಿ, ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದೀವಿ. ಜನರಿಗೆ ಒಳ್ಳೆಯದಾಗ್ಲಿ ಅಂತ ಬಯಸ್ಕೊಂಡು ನಮ್ಮದೇ ಆದಂಥ ರೀತಿಯಲ್ಲಿ ಒಂದು ಸೇವೆ ಕಾರ್ಯಗಳು ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಮ್ಮ ಬೆಂಬಲಿಗರು, ನಮ್ಮ ಸ್ನೇಹಿತರು, ಹಿತೈಷಿಯರು ಎಲ್ಲರೂ ಬಯಸ್ತಾರೆ. ಆದ್ರೇನು ನಮ್ಗೆ ರಾಜಕೀಯ ಉದ್ದೇಶ ಇಲ್ಲ, ರಾಜಕೀಯ ಉದ್ದೇಶ ಬೇಡ. ನಮ್ಗೆ ಈ ಪ್ರೀತಿ ವಿಶ್ವಾಸ ಒಂದೇ ಬೇಕಾಗಿರೋದು ಅಂತ ಕೇಳುತ್ತಾ, ಎಲ್ಲಾರ್ಗು ನಮ್ಮ ಕೈಯಲ್ಲಾದಷ್ಟು ನಾವು ಇರೋ ತನಕ ಸಹಾಯ ಮಾಡ್ತೀವಿ ಅಂತ ಕೇಳ್ತೀವಿ. ಅದನ್ನ ನಡ್ಸ್ಕೊಂಡು ಹೋಗ್ತೀವಿ. ರಾಜಕೀಯ ಅನ್ನೋದು ಸದ್ಯಕ್ಕೆ, ನಾನು ಹಿಂದೆನೂ ಹೇಳಿದ್ದೀನಿ, ಯಥಾಸ್ಥಿತಿ. ನಾನು ಇವತ್ತಿದ್ದೀನಿ ಅಂತ ಯಥಾಸ್ಥಿತಿ ಇರ್ತೀನಿ, ಅದೇ ಮಾತು ಮೇಲೆ ಇದೀನಿ. ಸರ್, ನಿಮ್ ಬೆಂಬಲಿಗರು ಸಹ ಮಾಡಿದ್ರೆ ಅವ್ರಿಗೂ ಒಂದು ಇದಿರ್ತದಲ್ಲ ಸರ್, ಆಸೆ ಇರ್ತದೆ. ಎಲ್ಲಾರು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು, ನಮ್ಮಿಂದ ಸುಮಾರು ಜನ ಬೆಳೆದಿದ್ದಾರೆ, ಮುಂದೆಗೂ ಬೆಳಿಬೇಕು ಅನ್ನೋ ಒಂದು ಆಸೆ ಇರ್ತದೆ ಅವ್ರಿಗೆ. ಸೊ ಅದು ಆಶಯಿಸ್ತಾ ಇದ್ದಾರೆ. ರಾಜಕೀಯ ಇಂದು ಇರುತ್ತೆ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಜನರ ಪ್ರೀತಿ ಸದಾಕಾಲ ಉಳಿಯುತ್ತೆ. ಜನರು ನನ್ನ ಮೇಲೆ ತರಿಸುತ್ತಿರುವ ಪ್ರೀತಿಗೆ ನಾನು ಆಭಾರಿಯಾಗಿರುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ SM ಮುನಿಯಪ್ಪ, ಅನ್ಸೂಯಮ್ಮ, ಬಚ್ಚೇಗೌಡ, ನಂದಿ ಅಂಜನಪ್ಪ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವ ರೆಡ್ಡಿ, JDS ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ, ನಗರಸಭೆ ಅಧ್ಯಕ್ಷ ಗಜೇಂದ್ರ, ಉಪಾಧ್ಯಕ್ಷ ಜೆ ನಾಗರಾಜ್, ಸದಸ್ಯರಾದ SM ರವಿ, ಆನಂದ್ ಬಾಬು ರೆಡ್ಡಿ, ಕಣಿತಹಳ್ಳಿ ವೆಂಕಟೇಶ್, ನರಸಿಂಹಮೂರ್ತಿ, ಅಂಬರೀಶ್, ಮುನೇಗೌಡ, ಅಣ್ಣಮ್ಮ, TAPMC ಮಾಜಿ ಅಧ್ಯಕ್ಷ ವಾಸುದೇವ್, ಮಂಚನಬಲೆ ಅಧ್ಯಕ್ಷ ಮಧು, ಅಂಗರೇಕನಹಳ್ಳಿ ರವಿ, ಮೈಲಪ್ಪನಹಳ್ಳಿ ಸಮೀವುಲ್ಲಾ, 3 ಪಕ್ಷಗಳ ಮುಖಂಡರು, ಅವರ ಅಭಿಮಾನಿಗಳು ಆಗಮಿಸಿ ವಿನಯ್ ಶ್ಯಾಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು.
ಓಕೆ ಸರ್ ಯಾರು ಉಂಟು ಅಣ್ಣ ಓಕೆ ಸರ್ ಓಕೆ ಲೇಡಿ ಸರ್